ನಿನ್ ತಾಕತ್ನ ಅಲ್ಲಿ ಇಲ್ಲಿ ಬಂದವನೆ ಏನ್ ಬೌನ್ಸರ್ಸ್ ಹಾಕೊಂಡ್ಬಿಟ್ರೆ ನಮ್ ಕಾರ್ಯಕರ್ತರು ಎದುರೋಗ್ಬಿಡ್ತಾರೆ ಅನ್ಕೊಂಡಿದ್ಯಾ? ಒಂದೊಂದ್ ಕಂಟೈನರ್ ಗೋಗಾಡಿನ ತಗೊಂಡ್ ಹೋಗ್ಬೇಕಾದ್ರೆ 20 ಜನ ಬೌನ್ಸರ್ಸ್ ನಿನ್ನ ಏನ್ ಹಾಕೊಂಡ್ ಬಂದಿತ್ತಲ್ಲ, ಅದಕ್ಕಿಂತ ಚೆನ್ನಾಗಿ ಇನ್ನು 20 ಜನ ಎಸ್ಕಾರ್ಟ್ ಬೌನ್ಸರ್ಸ್ ಹಾಕ ಬಂದಿರ್ತಾರೆ. ಹೋಗಿ ನಾವು ನಿಂತ್ಕೊಂಡ ತಕ್ಷಣ ಬೆದ್ರ ಗೊಂಬೆಗಳ ತರ ಇಳಿದು ಬಡ 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 ಓಡ್ತಾರೆ. ತಾಕತ್ತು ದಿಲ್ಲು ಬೇಕಾಗಿರೋದು ಇದ್ರಲ್ಲ, ಹಿಂಗಂದ್ರೆ ಎಲ್ಲ ತಾಕತ್ತು ಇಲ್ಲಿ. A few moments later. ಸರ್ ಬಿಡಿ ಸರ್, ಬೇಡ ಸರ್, ಅವ್ರು ಸಾಯಿಸಿದ್ರೆ ಸಾಯಿಸ್ಬಿಡ್ಲಿ ಬಿಡಿ ಸರ್, ಬೇಡ ಸರ್. ಸರ್ ನಾನು ಹೇಳ್ತಾ ಇದೀನಿ, ಬಿಟ್ಬಿಡಿ ಸರ್. ಸರ್ ಬೇಡ ಸರ್, ಬಿಡಿ ಸರ್. ಸರ್ ದಯವಿಟ್ಟು ಬಿಡಿ ಸರ್, ಬೇಡ ಸರ್, ಬಿಡಿ ಸರ್, ಬೇಕು ಬಿಡಿ ಸರ್. ಬಿಡಿ ಸರ್, ಪ್ಲೀಸ್ ಬಿಡಿ ಸರ್, ಬೇಡ ಬಿಡಿ ಸರ್, ನಾವು ಹೋರಾಟ ಮಾಡ್ತೀವಿ ಬಿಡಿ ಸರ್. ಸರ್ ನಾವು ಹೋರಾಟ ಮಾಡ್ತೀವಿ ಬಿಡಿ ಸರ್. ಎಲ್ಲಿ ನ್ಯಾಯ ಸಿಗ್ತದೆ? ಎಲ್ಲಿ ನ್ಯಾಯ? ಬಿಡಿ ಸರ್, ದಯವಿಟ್ಟು ಸರ್, ಯಾಕೆ ತಾಕತ್ತು ದಿಲ್ಲು ಬೇಕಾಗಿರೋದು ಇದ್ರಲ್ಲ, ಹಿಂಗಂದ್ರೆ ಎಲ್ಲ ತಾಕತ್ತು ಇಲ್ಲಿ. ಎಸಿಪಿ ಚಂದನ್ ಅವ್ರು ಬರ್ತಾರೆ. ಎಸಿಪಿ ಚಂದನ್ ಅವ್ರು ಬಂದು ಏನ್ರಿ ಅವನನ್ನು ಮಲಗಿಸಿದೀರಾ, ಬೋಳಿ ಮಗನ್ ಎಬ್ರುಸ್ರಿ ಅಂತಾರೆ. ಇವ್ರೆಲ್ರು ಸರ್ ಪುನೀತ್ ಸರ್ ಎದಳಿ ಸರ್, ಪುನೀತ್ ಸರ್ ಎದಳಿ ಸರ್ ಅಂದ್ರೆ ಏನ್ರಿ ಅವನೊಂದ್ ಸರ್ ಅನ್ಕೊಂಡು ಅವನಿಗೇನ್ರಿ ನೀವ್ ಇದ್ ಮಾಡೋದು, ಎದ್ನಿಸ್ರಿ ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ಎದಳ್ರಿ ಅಂತಾರೆ. ನಾನು ಎದಳಕ್ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗ್ ಎದುರಿಸೋದು ಅಂತ ಹೇಳಿ ಲಾಠಿ ತಗೊಂಡು ನನಗೆ 8 ಏಟುಗಳನ್ನ ಹೊಡಿತಾರೆ ಸರ್, 8 ಏಟುಗಳನ್ನ ಹೊಡಿತಾರೆ. ಅದಾದ್ಮೇಲೂ ಕೂಡ ನನಗೆ ಎದಳಕ್ ಆಗ್ಲೇ ಇಲ್ಲ. ಅದಾದ್ಮೇಲೆ ಜುಟ್ಟು ಮತ್ತೆ ಇದನ್ನ ಹಿಡ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆಯನ್ನ ಸಂಪೂರ್ಣವಾಗಿ ಬಿಚ್ಚಿ ಸರ್. ತಾಕತ್ತು ದಿಲ್ಲು ಬೇಕಾಗಿರೋದು ಇದ್ರಲ್ಲ, ಹಿಂಗಂದ್ರೆ ಎಲ್ಲ ತಾಕತ್ತು ಇಲ್ಲಿ.